ನೋಡಿದಾಗ ಎಲ್ಲರೂ ಅದನ್ನು ಫೀಲ್ ಮಾಡಿದ್ರೆ ಎಕ್ಸಾಕ್ಟ್ಲಿ. ಹೌದು, ಅಂದರೆ ಇವತ್ತು ಆ್ಯಕ್ಚುಯಲ್ ಎಕ್ಸೈಟ್ಮೆಂಟ್. ನಾವು ಇಷ್ಟು ದಿನ ಏನು ಹೇಳ್ತಾ ಇದ್ವಿ, ಇಲ್ಲ ಎಕ್ಸೈಟ್ಮೆಂಟ್ ಇದೆ ನಮ್ಮದು ಸಿನಿಮಾ ಹಂಗಿದೆ ಹಿಂಗಿದೆ ಅಂತ. ಇವತ್ತು ಫಸ್ಟ್ ಶೋ ನೋಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಜನ ಏನು ಹೇಳಿದ್ರು, ಇದು ಆ್ಯಕ್ಚುಯಲ್ ರಿವ್ಯೂಸು. ಎಲ್ಲರೂ ಹೇಳ್ತಿರೋದು ಒಂದೇ, ಇದೊಂಥರ ಬೇರೆ ಥರ ಇದೆ ಸಿನಿಮಾ ಇದು, ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತು, ಇಟ್ ವಾಸ್ ಎಂಗೇಜಿಂಗ್ ಅಂತ ಹೇಳಿದ್ರಲ್ಲ. ಅಂದರೆ ಅಲ್ಟಿಮೇಟ್ಲಿ ಅಂದರೆ ಕೇಶವ್ ನನಗೆ ಏನು ಹೇಳಿದ್ರು ಅದು ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಬಂದಿದೆ. ಆ್ಯಂಡ್ ಕೇಶವ್ ಅವ್ರು ಏನು ಅಂದ್ಕೊಂಡಿದ್ರು ಆ ಪಾಯಿಂಟ್ಗಳೆಲ್ಲ ಇವತ್ತು ಆಡಿಯನ್ಸ್ಗೂ ವರ್ಕ್ ಆಗಿದೆ ಅನ್ನೋದು ಖುಷಿಯಾದಂಥ ವಿಷಯ. ಸೊ ಅಂದರೆ ಸಿನಿಮಾದಲ್ಲಿ ಬರುವಂಥ 3 ಕಥೆ ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿದ್ದು, ಒಂದಕ್ಕಿಂತ ಒಂದು ಇಂಟರ್ನಲ್ ಕಾಂಪಿಟೇಷನ್ ಥರ ಮಾಡಿದ್ದಾರೆ. ಸೊ ಅದು ಕೇಶವ್ ಅವ್ರ ಜೊತೆನೇ ಕಾಂಪೀಟ್ ಮಾಡ್ಕೊಂಡಿರೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಆಲ್ ಆ್ಯಕ್ಟರ್ಸ್ ವಿ ಆರ್ ಆಲ್ ಎಕ್ಸೈಟೆಡ್. ಅಂದರೆ ಒಂದೇ ಸಿನಿಮಾದಲ್ಲಿ 3 ವಿಭಿನ್ನವಾದ ಕಥೆಯಲ್ಲಿ 3 ಬೇರೆ ಬೇರೆ ಥರದ ಒಂದು ವೆರೈಟಿ ಇರುವಂಥ ಕಥೆಯಲ್ಲಿ ನಾವುಗಳು ಕಾಣಿಸ್ಕೊಂಡಿರೋದು. ಆ್ಯಂಡ್ ಎಸ್ಪೆಷಲಿ ಜನಗಳಿಗೆ ಇವತ್ತು ಬಂದು ನೋಡಿ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಅಂದರೆ ಈವನ್ ಪರ್ಸ್ನಲಿ ನಮಗೆ ಬಂದು ಹೇಳಿದಾಗಲೂ ಅಷ್ಟೇ, ಇಟ್ ವಾಸ್ ನಾಟ್ ಇಂಡಿವಿಜುವಲ್ ಆಗಿ ದಿಲೀಪ್ ರಾಜ್ ಅಂತಾಗಲಿ ಇನ್ನೊಬ್ರಿಗಂತಾಗಲಿ ಅವ್ರು ಹೇಳಲಿಲ್ಲ. ಅವರೆಲ್ಲರೂ ಬಂದು ಹೇಳಿದ್ದು ಸಿನಿಮಾ ಚೆನ್ನಾಗಿದೆ ಅಂತ. ಅಲ್ಟಿಮೇಟ್ಲಿ ಯಾಕಂದರೆ ಇಂಡಿವಿಜುವಲ್ ಆ್ಯಕ್ಟರ್ಗಿಂತ ಕ್ಯಾರೆಕ್ಟರ್ಗಿಂತ ಸಿನಿಮಾ ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ಇವತ್ತು ಜನಗಳು ಸಿನಿಮಾ ಬಗ್ಗೆ ಮಾತಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೂ ಈ ಸಿನಿಮಾ ನಮ್ಮ ಹತ್ರ ಬಂದು ಏನು ಹೇಳಿದ್ರಿ ಅದನ್ನು ಹೇಳಿ ಇನ್ನಷ್ಟು ಜನಗಳು ಥಿಯೇಟ್ರಿಗೆ ಬರೋ ಹಾಗೆ ಮಾಡಬೇಕು. ಆ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು. ದಿಲೀಪ್ ರಾಜ್ ಏಜ್ ಆಗಿಲ್ಲ ಅನ್ನೋದು ಮತ್ತೆ ಪ್ರೂವ್ ಮಾಡಿದ್ದಾರೆ. ಇಲ್ಲ ಡೆಫಿನೆಟ್ಲಿ ಏಜ್ ಆಗಿದೆ, ಬಟ್ ಏಜ್ ಆಗದೆ ಇರೋ ಥರ ಪಾಪ ಹರ್ಷ ಅವ್ರು ನನ್ನನ್ನು ತೋರಿಸಿದ್ದಾರೆ. ಸೊ ಕ್ರೆಡಿಟ್ ಸಿನಿಮಾಟೋಗ್ರಫರ್ಗೂ ಹೋಗಬೇಕು ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಫಿಟ್ನೆಸ್ ಅಂತ ಬಂದಾಗ ಅದು ಪ್ರತಿಯೊಬ್ಬ ನಟನ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ನಾವು ಇದನ್ನು ಪ್ರೊಫೆಷನ್ ಅಂತ ತೊಗೊಂಡಾಗ ನಾವು ಇನ್ನೊಬ್ಬರಿಗೆ ಮಾದರಿ ಆಗೋ ಥರ ಇರಬೇಕು. ಅಂದರೆ ಈ ಏಜಲ್ಲೂ ಹಿಂಗೆ ಇರ್ಬೋದಾ ಅನ್ನೋ ಥರ ಒಂದು 4 ಜನ ಹೇಳಿದ್ರೆ ದೆನ್ ಅದು ಒಳ್ಳೆಯದು ಅಂತ ನನಗನ್ಸುತ್ತೆ. ಬಟ್ ಮುಂಚೆ ಏನೋ ದಿಲೀಪ್ ರಾಜಿಗೆ ಅಂದರೆ ಕಾಂಟೆಂಟಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಕೀಪ್ ಆನ್ ಅದು ಕಂಟಿನ್ಯೂ ಆಗ್ತಾನೆ ಆಗುತ್ತೆ. ಹೌದು. ಅಂದರೆ ಹೆಚ್ಚಾಗಿ ನಾನು ಮಾಡುವಂಥ ಕೆಲಸ ಎಂಥದ್ದು, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ. ಆ್ಯಂಡ್ ಅಂದರೆ ಅದೃಷ್ಟನೂ ಹೇಗಿದೆ ಅಂದರೆ ಅದೇ ಥರದ ಸಬ್ಜೆಕ್ಟು ನನ್ನ ಹತ್ರ ಬರುತ್ತೆ. ಅಂದರೆ ನಾರ್ಮಲ್ ಆಗಿರುವಂಥ ಕ್ಯಾರೆಕ್ಟರ್ಗಳು ಯಾವುದು ನನ್ನ ಹತ್ರ ಬರೋದೇ ಇಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ನಾನು ಸ್ವಲ್ಪ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ.